ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 64ನೇ ಅಧ್ಯಾಯ 8ನೇ ವಾಕ್ಯ. ಈಗಲಾದರೂ ಯೆಹೋವನೇ, ನೀನು ನಮ್ಮ ತಂದೆಯಾಗಿದ್ದಿ, ನಾವು ಜೇಡಿಮಣ್ಣು, ನೀನು ಕುಂಬಾರ, ನಾವೆಲ್ಲರೂ ನಿನ್ನ ಕೈ ಕೆಲಸವೇ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಈಗಲಾದರೂ ಯೆಹೋವನೇ, ನೀನು ನಮ್ಮ ತಂದೆಯಾಗಿದ್ದಿ, ನಾವು ಜೇಡಿಮಣ್ಣು, ನೀನು ಕುಂಬಾರ, ನಾವೆಲ್ಲರೂ ನಿನ್ನ ಕೈ ಕೆಲಸವೇ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಾವು ಗಮನಿಸುವಾಗ ಈ ಲೋಕದಲ್ಲಿ ಒಬ್ಬ ಕುಂಬಾರ ಏನ್ ಮಾಡ್ತಾನಂದ್ರೆ, ಊರನ್ನ ಬಿಟ್ಟು, ಕೇರಿಯನ್ನ ಬಿಟ್ಟು ಕಾಡಿಗೆ ಹೋಗ್ತಾನೆ. ಯಾವ ಒಳದಲ್ಲೂ ಆತನು ಮಣ್ಣನ್ನು ತೆಗೆದುಕೊಳ್ಳೋದಿಲ್ಲ. ಯಾವುದೇ ಹೋದಂತ ಕೆಂಪು ಮಣ್ಣಾಗಿರ್ಬೋದು, ಕಪ್ಪು ಮಣ್ಣಾಗಿರ್ಬೋದು, ಅಥವಾ ಯಾವುದೇ ಒಂದು ಒಳ್ಳೆ ಮಣ್ಣನ್ನ ಅವನು ತೆಗೆದುಕೊಳ್ಳೋದಿಲ್ಲ. ಜೇಡಿ ಮಣ್ಣನ್ನ ತೆಗೆದುಕೊಂಡು ಬಂದು ಏನ್ ಮಾಡ್ತಾನಂದ್ರೆ, ಆತನಿಗೆ ಇಷ್ಟ ಬಂದ ಹಾಗೆ ಆತನು ರೂಪಿಸ್ತಾನೆ. ಆತನಿಗೆ ಇಷ್ಟ ಬಂದ ಹಾಗೆ ಅದನ್ನ ರೂಪವನ್ನ ಕೊಡ್ತಾನೆ. ಒಂದು ಉದಾಹರಣೆಗೆ ನಾನು ಹೇಳ್ಬೇಕಂದ್ರೆ, ಒಬ್ಬ ಕುಂಬಾರ ಒಂದು ಕಡೆಯಿಂದ ಮಣ್ಣು ತಗೊಂಡ್ ಬರ್ತಾನೆ. ಆ ಮಣ್ಣು ತಗೊಂಡ್ಬಂದು ಅದೇ ಮಣ್ಣಿಂದ ಮಡಕೆ ಮಾಡ್ತಾನೆ, ಕೆಲವು ಬಾಟ್ಲಿಗಳನ್ನ ಮಾಡ್ತಾನೆ, ಕೆಲವನ್ನ ಗೊಂಬೆಗಳಾಗಿ ಮಾಡ್ತಾನೆ, ಕೆಲವು ಶಿಲೆಗಳಾಗಿ ಮಾಡ್ತಾನೆ. ಪ್ರಿಯ ದೇವರ ಮಕ್ಕಳು, ಈ ರೀತಿಯಲ್ಲಿ ಬೇರೆ ಬೇರೆ ವಿಧಾನದಲ್ಲಿ ಆತನ ಮನಸ್ಸಿಗೆ ದೋಚುವ ಹಾಗೆ ಆತನು ಮಾಡ್ತಾನೆ. ಅದನ್ನ ಮಾಡೋದಕ್ಕಿಂತ ಮುಂಚೆ ಆ ಮಣ್ಣನ್ನ ತೆಗೆದುಕೊಂಡು ಬಂದು ಅದನ್ನ ಹದ ಮಾಡ್ತಾನೆ. ಅಂದ್ರೆ ಅದನ್ನ ಕಾಳಿನಿಂದ ತುಳಿತಾನೆ, ಎತ್ತುಗಳಿಂದ ತುಳಿಸ್ತಾನೆ, ದನಗಳಿಂದ ತುಳಿಸ್ತಾನೆ, ಅಥವಾ ಇನ್ನೊಂದು ರೀತಿಯಲ್ಲಿ ನೀರನ್ನ ಉಯ್ತಾನೆ. ಅದು ಕೆಟ್ಟು ಹೋಗುವಾಗ ಅದರಲ್ಲಿರುವಂತ ಕಲ್ಲುಗಳು, ಅದರಲ್ಲಿರುವಂತ ಬೇಡವಾದ ಮಣ್ಣುಗಳು, ಅದರಲ್ಲಿರುವಂತ ಚಿಕ್ಕ ಚಿಕ್ಕ ಮುಳ್ಳುಗಳಾಗಿರ್ಬೋದು, ಎಲ್ಲವನ್ನ ಒಂದೊಂದಾಗಿ ರಿಮೂವ್ ಮಾಡ್ತಾನೆ, ಒಂದೊಂದಾಗಿ ತೆಗಿತಾ ಬರ್ತಾನೆ. ಯಾಕೆ ಅಂದ್ರೆ ಆ ಜೇಡಿ ಮಣ್ಣು ಹದವಾದ ಮಣ್ಣಾಗಿ ಮಾರ್ಪಾಡಾಗಬೇಕು. ಆ ಜೇಡಿ ಮಣ್ಣು ಹದವಾದ ಮಣ್ಣಾದ ಮೇಲೆ ಚಕ್ರದ ಮೇಲೆ ಇಡ್ತಾನೆ. ಆ ಚಕ್ರ ಸುತ್ತುತ್ತಾ ಆತನ ದೃಷ್ಟಿ ಎಲ್ಲವೂ ಕೂಡ ಆ ಚಕ್ರದ ಮೇಲೆ ಇರುವಂತ ಮಣ್ಣಿನ ಮೇಲೆ ಇರುತ್ತೆ. ಆತನ ಕಣ್ಣುಗಳು ಯಾವಾಗಲೂ ಕೂಡ ಆ ಮಣ್ಣು ಮೇಲೆನೇ ನೋಡ್ತಾ ಇರ್ತಾನೆ. ಎಲ್ಲಿ ಮಣ್ಣು ಬಿದ್ದೋಗುತ್ತೋ, ಎಲ್ಲಿ ಕೆಟ್ಟೋಗುತ್ತೋ, ಎಲ್ಲಿ ಮುರಿದೋಗುತ್ತೋ, ಅದು ಸರಿಯಾಗಿ ಬರ್ತಾ ಇದೆಯಾ, ಅಂಕುಡೊಂಕಾಗಿ ಬರಬಾರ್ದು ಎಂಬುದಾಗಿ ಆತನ ಆಲೋಚನೆ ಮಾಡಿ ಅದನ್ನ ಒಳ್ಳೆ ಸುಂದರವಾದ ಪಾತ್ರೆಯಾಗಿ, ಸುಂದರವಾದ ಒಂದು ಮಡಕೆಯಾಗಿ, ಅಥವಾ ಗೊಂಬೆಯಾಗಿ, ಒಂದು ಬಾಟ್ಲಿಯಾಗಿ, ಒಂದು ಸೋಕೇಸ್ ಪೀಸ್ ಆಗಿ ಅದನ್ನ ಅವನು ರೂಪಿಸುವುದನ್ನ ನಾವು ಗಮನಿಸ್ತೇವೆ. ಹಾಗೆ ಪ್ರಿಯ ದೇವರ ಮಕ್ಕಳೇ, ನಮ್ಮ ಆತ್ಮಿಕ ಜೀವಿತದಲ್ಲೂ ದೇವರು ನಮ್ಮ ಕುಂಬಾರನಾಗಿದ್ದಾನೆ, ನಾವು ಆತನ ಕೈಯಲ್ಲಿ ಜೇಡಿ ಮಣ್ಣಾಗಿದ್ದೇವೆ. ಅದಕ್ಕೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ದೇವರ ಆತ್ಮನು ನಮ್ಮೊಟ್ಟಿಗೆ ಹೇಳ್ತಿದ್ದಾನೆ, ನೀನು ನಮ್ಮ ತಂದೆಯಾಗಿದ್ದಿ, ನಾವು ಜೇಡಿ ಮಣ್ಣು. ಪ್ರಿಯ ದೇವರ ಮಕ್ಕಳೇ, ಲೋಕದಲ್ಲಿ ಅನೇಕರಿಗೆ ತಂದೆ ಇಲ್ಲ, ಅನೇಕರಿಗೆ ತಂದೆಯನ್ನ ಕಳ್ಕೊಂಡಿದ್ದಾರೆ, ಅನೇಕರು ಅನಾಥರಾಗಿ ಜೀವಿಸ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಅಂತವರಿಗೆ ದೇವರು ತಂದೆಯಾಗಿದ್ದಾನೆ, ಅಂತವರಿಗೆ ದೇವರು ತಾಯಿಯಾಗಿದ್ದಾನೆ. ನೋಡ್ರಿ, ನಾವು ಜೇಡಿ ಮಣ್ಣು, ನೀನು ಕುಂಬಾರ, ನಾವೆಲ್ಲರೂ ನಿನ್ನ ಕೈ ಕೆಲಸವೇ. ಪ್ರಿಯ ದೇವರ ಮಕ್ಕಳೇ, ದೇವರ ಆತ್ಮನು ಸ್ಪಷ್ಟವಾಗಿ ಹೇಳ್ತದಾನೆ, ನಾವು ಜೇಡಿ ಮಣ್ಣು, ಆತನು ಕುಂಬಾರನಾಗಿದ್ದಾನೆ. ಆತನು ಕುಂಬಾರನಾಗಿರುವಾಗ ಆತನಿಗೆ ನಮ್ಮನ್ನ ಇಷ್ಟ ಬಂದ ಹಾಗೆ, ಆತನ ಮನಸ್ಸಿನ ಒಳಗಡೆ ಏನೆಲ್ಲ ನಮ್ಮನ್ನ ಹೇಗೆ ರೂಪಿಸಬೇಕು, ಹೇಗೆ ನಮ್ಮನ್ನ ತಿದ್ದಬೇಕು, ಹೇಗೆ ನಮ್ಮನ್ನ ವರ್ಣಿಸಬೇಕು, ಹೇಗೆ ನಮ್ಮನ್ನ ಕೆತ್ತನೆ ಮಾಡಬೇಕೆಂಬುದಾಗಿ ನಮ್ಮನ್ನ ಕೆತ್ತುವ ಆತನಾಗಿ ಆತನಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನಿಜವಾಗ್ಲೂ ದೇವರ ಮಕ್ಕಳೇ, ನಾವು ನಮ್ಮನ್ನ ದೇವರ ಕೈಗಳಲ್ಲಿ ಒಪ್ಪಿಸಿಕೊಡಬೇಕು, ನಮ್ಮನ್ನ ದೇವರ ಕೈಯಲ್ಲಿ ಸಮರ್ಪಿಸಿಕೊಡಬೇಕು. ಯಾಕೆಂದ್ರೆ ದೇವರ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ. ಯೆರೆಮೀಯನ ಬರೆದ ಪ್ರವಾದನೆ ಗ್ರಂಥ 18ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ದೇವರ ಆತ್ಮನು ಹೇಗೆ ನುಡಿದಿದ್ದಾನೆ. ಯೆಹೋವನು ಹೀಗೆನ್ನುತ್ತಾನೆ, ಇಸ್ರಾಯೇಲ್ ವಂಶದವನೇ, ಈ ಕುಂಬಾರನು ಮಾಡಿದಂತೆ ನಾನು ನಿಮ್ಮನ್ನು ಮಾಡಕೂಡದು. ಇಸ್ರಾಯೇಲ್ ಮನತವರದೆ ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆಯೇ ನೀವು ನನ್ನ ಕೈಯಲ್ಲಿ ಇದ್ದೀರಿ ಎಂಬುದಾಗಿ ದೇವರ ಆತ್ಮನು ಸ್ಪಷ್ಟವಾಗಿ ಹೇಳೋದನ್ನ ನಾವು ಗಮನಿಸ್ತೇವೆ. ಪ್ರಿಯರೇ, ಈ ಲೋಕದಲ್ಲಿ ದೇವರು ಕುಂಬಾರನು ಮಾಡದಂತೆ ನಮ್ಮನ್ನ ಮಾಡಬೇಕಂತೆ. ಅಂದ್ರೆ ಅಲ್ಲಿ ಜೇಡಿ ಮಣ್ಣು ಕೆಟ್ಟು ಹೋಗಿರಲು ಅದನ್ನ ಮತ್ತೆ ಪುನಃ ಹೊಸ ಪಾತ್ರೆಯಾಗಿ ಆತನ ಮನಸ್ಸಿಗೆ ಬಂದ ಹಾಗೆ ಆತನ ಸೃಷ್ಟಿ ಮಾಡೋದನ್ನ ನಾವು ಗಮನಿಸ್ತೇವೆ. ಪ್ರಿಯ ದೇವರ ಮಕ್ಕಳೇ, ಹಾಗೆಯೇ ನಾವು ಕೆಟ್ಟು ಹೋಗುವಾಗ, ನಮ್ಮ ಜೀವಿತದಲ್ಲಿ ನಾವು ಬೇಡವಾದ ದಾರಿಯಲ್ಲಿ ನಡೆಯುವಾಗ, ನಾವು ತಪ್ಪಾದ ಮಾರ್ಗದಲ್ಲಿ ನಡೆಯುವಾಗ, ಅಥವಾ ನಾವು ಬಿದ್ದು ಹೋದಾಗ, ನಾವು ಕೆಟ್ಟು ಹೋದಂತ ಪರಿಸ್ಥಿತಿಗಳನ್ನ ದೇವರು ಏನ್ ಮಾಡ್ತಾನಂದ್ರೆ, ನಿಜವಾಗಲೂ ದೇವರು ನಮ್ಮನ್ನ ಕುಂಬಾರನಾಗಿ ರೂಪಿಸ್ತಾನೆ, ನಮ್ಮನ್ನ ತಿದ್ದುತ್ತಾನೆ. ಅನೇಕ ಸಮಯ ಪ್ರಿಯ ದೇವರ ಮಕ್ಕಳ, ದೇವರು ನಮಗೆ ಅನೇಕ ಶೋಧನೆಗಳನ್ನ, ಅನೇಕ ರೀತಿಯ ಪರಿಸ್ಥಿತಿಗಳನ್ನ ತೆಗೆದುಕೊಂಡು ಬರ್ತಾನೆ. ಒಂದು ಉದಾಹರಣೆ ಹೇಳಬೇಕಾದ್ರೆ, ಅನೇಕರು ನಮ್ಮ ಜೀವಿತದಲ್ಲಿ ನಮ್ಮನ್ನ ಬಿಟ್ಟು ದೂರ ಕೂಡ ಹೋಗಬಹುದು. ಅನೇಕ ವ್ಯಕ್ತಿಗಳನ್ನ ನಾವು ಕಳ್ಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಕೂಡ ಬರಬಹುದು. ಯಾಕೆಂದ್ರೆ ದೇವರಿಗಿಂತ ಹೆಚ್ಚಾಗಿ ನಾವು ಯಾರನ್ನ ಪ್ರೀತಿಸ್ತೇವೋ ಅಂತವ್ರನ್ನ ದೇವರು ನಮ್ಮಿಂದ ದೂರ ಮಾಡ್ತಾನೆ ಹೋಗ್ತಾನೆ. ಯಾವಾಗ ಅಂದ್ರೆ
ಯಾಕೆ ಅಂದ್ರೆ ದೇವರಿಗೆ ನಮ್ಮನ್ನ ಆತನ ಇಷ್ಟವುಳ್ಳ ಪಾತ್ರೆಯಾಗಿ ನಮ್ಮನ್ನ ವರ್ಣಿಸಬೇಕು. ಆತನಿಗೆ ಇಷ್ಟವಿರುವಂತಹ ಒಂದು ಜೇಡಿಮನ್ನಾಗಿ ನಮ್ಮನ್ನು ಮಾರ್ಪಡಿಸಬೇಕು. ಹದವಾದ ಜೇಡಿಮನ್ನಾಗಿ ನಮ್ಮನ್ನು ಮಾರ್ಪಡಿಸಿ ಸುಂದರವಾದ ಪಾತ್ರೆಯಾಗಿ ನಮ್ಮನ್ನ ರೂಪಿಸಬೇಕು ಅನ್ನೋದು ದೇವರ ಚಿತ್ತವಾಗಿದೆ. ಅದು ಒಂದು ದೇವರ ಆಲೋಚನೆಯಾಗಿದೆ ಪ್ರಿಯರೇ. ಆದ್ರಿಂದ ಕರ್ತನು ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ದೇವರ ಆತ್ಮನ ಹೇಳ್ತಿದ್ದ, ನೋಡ್ರಿ, ಈಗಲಾದರೂ ಯೆಹೋವನೇ ನೀನು ನಮ್ಮ ತಂದೆಯಾಗಿದ್ದಿ, ನಾವು ಜೇಡಿಮಣ್ಣು, ನೀನು ಕುಂಬಾರ, ನಾವೆಲ್ಲರೂ ನಿನ್ನ ಕೈ ಕೆಲಸವೇ. ಪ್ರಿಯ ದೇವರ ಮಕ್ಕಳೇ, ಲೋಕದಲ್ಲಿ ಮನುಷ್ಯರು ಮಾಡಿದಂಥ ಕೈ ಕೆಲಸ, ಮನುಷ್ಯರು ಮಾಡಿದಂಥ ಗೊಂಬೆಗಳು, ಮನುಷ್ಯರು ಮಾಡಿದಂಥ ಒಂದು ಪಾತ್ರೆಯನ್ನ ನಾವು ಶೋಕೇಶಲ್ಲಿ ಇಟ್ಕೊಳ್ತೇವೆ. ಕೆಲವರು ಅದನ್ನ ಕೈ ಮುಗಿತಾರೆ, ಕೆಲವರು ಅದನ್ನ ನೋಡಿ ತುಂಬಾ ಆಶ್ಚರ್ಯ ಪಡ್ತಾರೆ. ಆದ್ರೆ ನಮ್ಮನ್ನ ದೇವರು ಮಾಡಿದ್ದಾನೆ, ಆತನ ಕೈಯಾರೆ ನಮ್ಮನ್ನ ಮಾಡಿದ್ದಾನೆ. ನೋಡ್ರಿ, ನಾವೆಲ್ಲರೂ ಆತನ ಕೈ ಕೆಲಸವಾಗಿದ್ದಾವೆ. ನಾವು ಎಷ್ಟು ಸಂತೋಷ ಪಡಬೇಕು. ಆತನ ಸ್ವರೂಪದಲ್ಲಿ ನನ್ನನ್ನ ನಿಮ್ಮನ್ನ ಸೃಷ್ಟಿ ಮಾಡಿದ್ದಾನೆ. ಅಂತ ಒಳ್ಳೆ ದೇವರು ನನಗೆ ತಂದೆಯಾಗಿದ್ದಾನೆ, ತಾಯಿಯಾಗಿದ್ದಾನೆ, ನಮ್ಮ ಜೀವಿತದಲ್ಲಿ ಬಂಧು ಮಿತ್ರನಾಗಿದ್ದಾನೆ. ಪ್ರಿಯರೇ, ಅಂತ ಒಳ್ಳೆ ದೇವರು ಇವತ್ತು ದೇವರ ಆತ್ಮನು ನಮ್ಮೊಟ್ಟಿಗೆ ಹೇಳ್ತಿದ್ದಾನೆ, ನೀನು ಕುಂಬಾರ, ನಾವೆಲ್ಲರೂ ನಿನ್ನ ಕೈ ಕೆಲಸವೇ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳ, ದೇವರ ಕುಂಬಾರನು, ಆತನ ಕೈ ಕೆಲಸ ನಾವಾಗಿದ್ದೇವೆ. ಆದ್ರಿಂದ ನಮ್ಮನ್ನು ಆತನ ಕೈಗಳಲ್ಲಿ, ಒಂದು ಕುಂಬಾರನ ಕೈಯಲ್ಲಿ ಜೇಡಿಮಣ್ಣು ಹೇಗಿರ್ತದೋ ಹಾಗೆ ನಮ್ಮನ್ನು ಸಂಪೂರ್ಣವಾಗಿ, ಪರಿಪೂರ್ಣವಾಗಿ, ಮನಸ್ಸಾರೆ, ಆತ್ಮ, ಪ್ರಾಣ, ಶರೀರವನ್ನ ದೇವರ ಕರಗಳಲ್ಲಿ ಸಮರ್ಪಿಸಿಕೊಡಬೇಕು. ಕೊಟ್ಟು ನೋಡಿದ್ರೆ ಮಾತ್ರವೇ, ಕೊಡುವಾಗ ಮಾತ್ರವೇ ನಮ್ಮನ್ನು ಆತನ ಇಷ್ಟ ಬಂದ ಹಾಗೆ ನಮ್ಮನ್ನು ರೂಪಿಸ್ಲಿಕ್ಕೆ ಸಾಧ್ಯ. ಪ್ರಿಯರೇ, ಆ ರೀತಿಯಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಈ ದಿನಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ಈ ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡಿದ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಹೌದು ದೇವರೇ, ಈಗಲಾದರೂ ಯೆಹೋವನೇ ನೀನು ನಮ್ಮ ತಂದೆಯಾಗಿದ್ದಿ, ನಾವು ಜೇಡಿಮಣ್ಣು, ನೀನು ಕುಂಬಾರ, ನಾವೆಲ್ಲರೂ ನಿನ್ನ ಕೈ ಕೆಲಸವೇ ಎಂಬುದಾಗಿ ಕರ್ತನೆ ನೀನು ಮಾತನಾಡಿದ ನಿನ್ನ ಮಹಾಕೃಪೆಗಾಗಿ, ವಾಕ್ಯದ ಮುಖಾಂತರ ನಮ್ಮನ್ನು ಸಂಧಿಸಿದ್ದಕ್ಕಾಗಿ, ಎಚ್ಚರಪಡಿಸಿದ್ದಕ್ಕಾಗಿ, ಬಲಪಡಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಹಿಮೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.